ಮಕ್ಕಳೇ, ಇವತ್ತು ನಾವು ಇನ್ನೂ ಒಂದು ಪ್ರಯೋಗ ಮಾಡ್ತೀವಿ. ಏನಪ್ಪ ಅಂದರೆ ಪ್ರಯೋಗದ ವಿಷಯ ವಸ್ತುಗಳು ಉರಿಲಿಕ್ಕೆ ಆಕ್ಸಿಜನ್ ಬೇಕು, ವಸ್ತುಗಳು ಉರಿಲಿಕ್ಕೆ ಆಮ್ಲಜನಕ ಬೇಕು. ಆಮ್ಲಜನಕ ಇಲ್ಲ ಅಂತಂದರೆ ವಸ್ತುಗಳು ಉರಿಯುವುದಿಲ್ಲ, ಆರಿ ಬಿಡ್ತಾವೆ ಅನ್ನೋದೇ ಇವತ್ತಿನ ಒಂದು ಪ್ರಯೋಗದ ವಿಷಯ. ತರೋಣ ಕೇಳಬೇಕು. ಓಕೆ, ಈಗ ನಾನು ಈ ಪ್ರಯೋಗಕ್ಕೆ ಒಂದು ಕ್ಯಾಂಡಲ್ ತಗೊಂಡಿನಿ, ಒಂದು ಮ್ಯಾಚ್ ಬಾಕ್ಸ್ ತಗೊಂಡಿನಿ, ಒಂದು ಏನಿದೆ ಒಂದು ಗಾಜಿನ ಒಂದು ಲೋಟವನ್ನು ತಗೊಂಡಿನಿ. ಈಗ ಏನು ಮಾಡ್ತೀನಪ್ಪ ಅಂದರೆ ಈ ಒಂದು ಕ್ಯಾಂಡಲನ್ನು ಹಚ್ತೀನಿ. ಈ ಕ್ಯಾಂಡಲನ್ನು ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ಕೆಳಗಡೆ ಇಟ್ಟಿನಿ. ಈಗ ಇದು ಉರಿಯಾಗುತ್ತಲ್ಲ, ಚಂದ ಉರಿಯಾಗುತ್ತಲ್ಲ, ದೇವರ ದೀಪ ಎಲ್ಲ ಉರಿದಿತ್ತು ನೋಡಿರಿ, ಕ್ಯಾಂಡಲ್ ಉರಿಯೋದನ್ನೆಲ್ಲ ನೋಡಿರಿ. ಈಗ ಇದು ಉರಿಯಾಗತ್ತಂದ್ರೆ ಇದಕ್ಕೆ ಆಕ್ಸಿಜನ್ ಸಿಗಾಕತೈತಿ ಅಂತ, ಇದಕ್ಕೆ ಆಮ್ಲಜನಕ ಸಿಗಾಕತ್ತೈತಿ. ಒಂದು ವೇಳೆ ಇದಕ್ಕೆ ಆಮ್ಲಜನಕ ಸಿಗಲಿಲ್ಲ ಅಂದರೆ, ಆಕ್ಸಿಜನ್ ಸಿಗಲಿಲ್ಲ ಅಂದರೆ ಇದು ಉರಿಯೋದು ಬಂದಾಗ್ತದೆ. ಇದಕ್ಕೆ ಆಕ್ಸಿಜನ್ ಸಿಗದೇ ಇರೋ ಮಾಡಲ್ಲ, ಆಕ್ಸಿಜನ್ ಬಂದ್ ಮಾಡಬೇಕು ಸಿಗುದಿಲ್ಲ ಅಂದ್ರೆ ಅದು ಆರಿ ಹೋಗ್ತದೆ. ಆಕ್ಸಿಜನ್ ಬಂದ್ ಮಾಡ್ಬೇಕಂತಂದ್ರೆ ಅದು ಸಿಗದೇ ಇರುವ ಮಾಡ್ಬೇಕಂದ್ರೆ ಈ ಒಂದು ಗ್ಲಾಸ್ ಅನ್ನು ನಾನು ಮೇಲ್ಗಡೆ ದಪ್ಪ ಹಾಕ್ತೀನಿ, ಬೋರ್ಗ್ ಹಾಕ್ತೀನಿ. ಏನಾಗ್ಲಿ ಇವಾಗ ಆರಿ ಹೋಗಿಲ್ಲ ಏನ್ರಿ? ಗ್ಲಾಸ್ ಒಳಗೆ ಆಕ್ಸಿಜನ್ ಇಲ್ಲ, ಅದಕ್ಕೆ ಸಪ್ಲೈ ಆಗಲ್ಲ, ಆಕ್ಸಿಜನ್ ಸಿಗೋದು, ಅದಕ್ಕೆ ಆಮ್ಲಜನಕ ಸಿಗಾಕತ್ತಿಲ್ಲ, ಅದಕ್ಕಂದ್ರೆ ಅದು ಆರಿ ಹೋಯ್ತು. ಸ್ವಲ್ಪ ಹೊತ್ತು ಉರಿತು ನಂತರ ಬಂದಾಯಿತು. ಸ್ವಲ್ಪ ಹೊತ್ತು ಯಾಕೆ ಉರಿತು ಹೇಳ್ರಿ? ಆ ಗ್ಲಾಸ್ ಒಳಗಿರ್ತಕ್ಕಂಥ ಆಕ್ಸಿಜನ್ ಅನ್ನ ಉಪಯೋಗಿಸ್ಕೊಂಡು ಸ್ವಲ್ಪ ಹೊತ್ತು ಉರಿತು. ಅದೆಲ್ಲ ಖಾಲಿ ಆದಮೇಲೆ ಕ್ಯಾಂಡಲ್ ಅಂತಾನೆ ಆರಿ ಹೋಯ್ತು. ಇದರಿಂದ ನಮ್ಗೆ ಏನು ಗೊತ್ತಾಗ್ತೈತೆ ಹೇಳ್ರಿ? ವಸ್ತುಗಳ ಉರಿಯಲು ಆಮ್ಲಜನಕ ಬೇಕು. ಗೊತ್ತಾಯ್ತಾ? ನಾನು ಹೇಳಿದಂಗೆ ಹೇಳ್ತೀರಿ ಎಲ್ಲರೂ, ವಸ್ತುಗಳ